ಈರುವರು ಕಾಡುಗಳ್ಳರನ್ನು ಬಂಧಿಸಿ ವಾಹನದಲ್ಲಿದ್ದ 10 ನಾಟ ಹಾಗೂ 2 ಬುಲೆಟ್ಸ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಅರಣ್ಯಾಧಿಕಾರಿಗಳು. ಅರಣ್ಯಾಧಿಕಾರಿಗಳು ನಡೆಸಿದ ಬೃಹತ್ ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಪಿಕಪ್ ವಾಹನದಲ್ಲಿ ನಾಟಗಳನ್ನು ಸಾಗಿಸುತ್ತಿದ್ದ 2 ಕಾಡುಗಳ್ಳರನ್ನು ಬಂಧಿಸಿ ವಾಹನದಲ್ಲಿದ್ದ 10 ನಾಟ ಹಾಗೂ 2 ಬುಲೆಟ್ಸ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿರ್ಸಿ ತಾಲೂಕಿನ ದಾಸನಕೊಪ್ಪದ ರಾಜ್ಯಸಭಾ ಅಲ್ಲಾಬಕ್ಷ್ ದಾಸನಕೊಪ್ಪ ಹಾಗೂ ಹೊಸಕೊಪ್ಪದ ಕಾಂತಪ್ಪ ಮಾಸ್ತಪ್ಪ ಚೆನ್ನಯ್ಯ ಬಂಧಿತ ಆರೋಪಿಗಳಾಗಿದ್ದಾರೆ. ಶಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಮಾರ್ಗದರ್ಶನ, ಸಹಾಯಕ ಸಂರಕ್ಷಣಾ ಅಧಿಕಾರಿಗಳಾದ ಎಸ್ಎನ್ ನಿಂಗಾಣೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ, ಉಪ ವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ನಾರ್ವೇಕರ್, ಸಿಬ್ಬಂದಿಗಳಾದ ರಮೇಶ್ HC, ನನ್ನೆ ಸಾಬ್, ಹುಸೇನ್ ಸಾಬ್, ಅಲ್ಲಾಬಕ್ಷ್, ರಾಜೇಶ್ ಶೇಖ್ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಎಟಿಎಂನಿಂದ ಹಣ ತೆಗೆಯಲು ಮುಗ್ಧ ಹೆಣ್ಣು ಮಕ್ಕಳಿಗೆ ಮೋಸ ಮಾಡುವ ನಾಟಕ ಮಾಡಿ ಅವರ ಎಟಿಎಂನಿಂದಲೇ ಹಣ ತೆಗೆದು ಪರಾರಿಯಾಗುತ್ತಿದ್ದ ಮಹಿಳೆಯನ್ನು ಬಂಧಿಸಿದ ಶಿರ್ಸಿ ಪೊಲೀಸರು. ಎಟಿಎಂನಿಂದ ಹಣ ತೆಗೆಯಲು ಮುಗ್ಧ ಹೆಣ್ಣು ಮಕ್ಕಳಿಗೆ ಮೋಸ ಮಾಡುವ ನಾಟಕ ಮಾಡಿ ಅವರ ಎಟಿಎಂನಿಂದಲೇ ಹಣ ತೆಗೆದು ಪರಾರಿಯಾಗುತ್ತಿದ್ದ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ತಾಲೂಕಿನ ಕೌಸರ್ ಬಾನು ನಜೀರ್ ಸಾಬ್, ಇಸ್ರಾರ್ ಅಹಮದ್ ಬೊಮ್ಮಕಾಪುರ ಇವಳನ್ನು ಶಿರ್ಸಿ ಪೊಲೀಸರು ಬಂಧಿಸಿ ಇವಳು ಯಾಮಾರಿಸಿದ್ದ 30 ಎಟಿಎಂ ಕಾರ್ಡುಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿವೈಎಸ್ಪಿ ಗಣೇಶ್ KL ಇವರ ಸಮರ್ಥವಾದ ಮಾರ್ಗದರ್ಶನ, ಸಿಪಿಐ ಸೀತಾರಾಮ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ PSIಗಳಾದ ರಾಜ್ಕುಮಾರ್ ಉಕ್ಕಲಿ, ರತ್ನಾಕುರಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿಯವರು ಕೈಗೊಂಡ ಚಾತುರ್ಮಾಸ್ಯದ ವೃತ್ತ ಸಂಪನ್ನಗೊಂಡಿತು. ದೈವಜ್ಞ ಸಮಾಜದ ಪೀಠಾಧಿಪತಿ ಶ್ರೀ ಕ್ಷೇತ್ರ ಕರ್ಕಿಯ ದೈವಜ್ಞ ಬ್ರಾಹ್ಮಣ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿ ಅವರ ಚಾತುರ್ಮಾಸ್ಯದ ವೃತ್ತ ಸಂಪನ್ನಗೊಂಡಿತ್ತು. ಶ್ರೀಗಳ ಸಾನ್ನಿಧ್ಯದಲ್ಲಿ ಶೋಭಾಯಾತ್ರೆಯು ದೇವಿಕೆರೆ ಸರ್ಕಲ್ನಿಂದ ಹೊರಟು ನಟರಾಜ ರಸ್ತೆ, ಓಟ್ ಸರ್ಕಲ್, ಹುಬ್ಬಳ್ಳಿ ರಸ್ತೆ, ಮಾರಿಕಾಂಬಾ ದೇವಸ್ಥಾನದ ಮೂಲಕ ದೈವಜ್ಞ ಕಲ್ಯಾಣ ಮಂಟಪ ಸೇರಿತು. ಈ ಅಭೂತಪೂರ್ವ ಶೋಭಾಯಾತ್ರೆಯಲ್ಲಿ ಕಣ್ಮನ ಸೆಳೆಯುವ ರೂಪಕಗಳು ಮಾಡಲಾಗಿದ್ದು, ಉಭಯ ಶ್ರೀಗಳು ಮೆರವಣಿಗೆಯಲ್ಲಿ ಆಸೀನರಾಗುವ ಸಾರೋಟ ನೋಡುಗರನ್ನು ಸೆಳೆಯುವಂತಿತ್ತು. ಇದೊಂದು ಉಭಯ ಶ್ರೀಗಳ ಐತಿಹಾಸಿಕ ಮೆರವಣಿಗೆ ಎಂದು ಹೇಳಬಹುದು. ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿ ಇವರು ಪೀಠಾರೋಹಣವಾಗಿ 39 ವರ್ಷಗಳಲ್ಲಿ ಮೊದಲ ಬಾರಿಗೆ ಶಿರ್ಸಿಯಲ್ಲಿ ಚಾತುರ್ಮಾಸ್ಯ ವೃತ್ತ ಕೈಗೊಂಡಿದ್ದರು.